ದರ್ಶನ್ ಪತಿ ವಿಜಯಲಕ್ಷ್ಮಿಗೆ ನೆಗೆಟಿವ್ ಕಾಮೆಂಟ್ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಪೊಲೀಸ್ ಕಮಿಷನರ್ ಅನ್ನ ಭೇಟಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ವಿಜಯಲಕ್ಷ್ಮಿ ಹಾಕೊಂಡಿದ್ರು. ಬೆಂಗಳೂರು ಪೊಲೀಸರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಂಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯನ ಅಂತ. ನೋಡಿ, ಕೆಲ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅರೆಸ್ಟ್ ತೋರಿಸಿಲ್ಲ ಪೊಲೀಸರು, ಈಗ ಕನ್ಫರ್ಮ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ. ಆಮೇಲೆ ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ರು ಪೊಲೀಸ್ ಅಧಿಕಾರಿಗಳು. ಡಿಸಿಪಿ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ, ಟ್ರ್ಯಾಕ್ ಮಾಡ್ತಾ ಇದೀವಿ, ಎನಿ ಮೂಮೆಂಟ್ ಅರೆಸ್ಟ್ ಮಾಡ್ತೀವಿ, ನಂಬಿಕೆ ಇಟ್ಕೊಳ್ಬೇಕು ಕಾನೂನು ಮೇಲೆ ಎಲ್ಲರೂ ಅಂತ ಹೇಳಿದ್ರು. ನಿನ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ನನಗೊಂದು ನ್ಯಾಯ, ಇನ್ನೊಬ್ಬ ಆಕ್ಟ್ರೆಸ್ಗೆ ಒಂದು ನ್ಯಾಯ. ಅವ್ರ ಪ್ರಕರಣದಲ್ಲಿ ಮಾತ್ರ 2 ದಿನದಲ್ಲೆಲ್ಲ ಆ್ಯಕ್ಷನ್ ಎಲ್ಲ ಆಗೋಯ್ತು. ನಾನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟು ಮತ್ತು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದ್ರು ಕೂಡ ನನ್ನ ವಿಚಾರದಲ್ಲಿ ಸೀರಿಯಸ್ ಆಗಿಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಯಾರು ಇನ್ಫ್ಲೂಯೆನ್ಸ್ ಇದೆ ಗೊತ್ತಿಲ್ಲ ಅಂತೆಲ್ಲ ವಿಪರೀತ ಅಸಮಾಧಾನವನ್ನು ವ್ಯಕ್ತಪಡಿಸಿ ಬೆಂಗಳೂರು ಪೊಲೀಸ್ ಕಮಿಷನರನ್ನ ಟ್ಯಾಗ್ ಮಾಡಿದ್ರು, ಜಿ ಪರಮೇಶ್ವರನ್ನ ಟ್ಯಾಗ್ ಮಾಡಿದ್ರು. ನನಗೂ ನ್ಯಾಯ ಬೇಕು, ನಾನು ಜಸ್ಟಿಸ್ ಕೇಳ್ತೀನಿ ಅಂತೆಲ್ಲ ಕೇಳಿದ್ರು. ಈಗ ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುರಳಿ, ಈಗ ಎಷ್ಟು ಜನರನ್ನು ವಶಕ್ಕೆ ಪಡೆದಿದ್ದಾರೆ, ಎಲ್ಲಿ ಅವರು, ಅರೆಸ್ಟ್ ತೋರಿಸಿಲ್ವಾ ಇನ್ನೂ ಕೂಡ, ಇನ್ನಷ್ಟೇ ತೋರಿಸ್ಬೇಕಾಗಿದೆಯಾ, ಏನೇನು ಮಾಹಿತಿ ಇದೆ, ಟೋಟಲ್ ಎಷ್ಟು ಜನ? ಮಮತಾ, ಇನ್ನೂ ಕೂಡ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಯತ್ನಗಳನ್ನ ಈಗಾಗಲೇ ಸೈಬರ್ ಪೊಲೀಸರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ವಿಜಯಲಕ್ಷ್ಮಿ ಅವರು ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಕಮಿಷನ್ ಅವರ ಜೊತೆಯಲ್ಲಿ ಒಂದಷ್ಟು ಮಾತುಕತೆಯನ್ನ ಮಾಡಿದ್ರು. ಯಾಕಂದ್ರೆ ಬೇರೆ ಪ್ರಕರಣ, ಅದರಲ್ಲಿ ಉದಾಹರಣೆಗೆ ರಮ್ಯ ಪ್ರಕರಣವನ್ನೇ ಅವರು ಟ್ವೀಟ್ ಅನ್ನ ಮಾಡಿದ್ರು. ಅವರು ಕೊಟ್ಟಂತ ಪ್ರಕರಣದಲ್ಲಿ ಕೇವಲ ಒಂದೇ ದಿನಕ್ಕೆ ಆರೋಪಿಗಳನ್ನ ಬಂಧನಕ್ಕೊಳಪಡಿಸಲಾಗಿತ್ತು. ಆದ್ರೆ ಈ ಪ್ರಕರಣದಲ್ಲಿ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಮತ್ತು ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಾಮಾನ್ಯವಾಗಿ ಈ ರೀತಿಯಾದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಒಬ್ಬ ಮಹಿಳೆ ದೂರನ್ನ ಕೊಡ್ತಾರೆ, ದೂರನ್ನ ಕೊಟ್ಟರು ಕೂಡ ಅದರಲ್ಲಿ ಯಾವುದೇ ರೀತಿಯ ಆಕ್ಷನ್ ಆಗಿಲ್ಲ ಅಂತ ಹೇಳಿ ಪದೇ ಮತ್ತೊಮ್ಮೆ ಪೊಲೀಸ್ ಕಮಿಷನರ್ ಅವರ ಬಳಿ ಬಂದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಅದ್ರ ಬಗ್ಗೆ ಕಾರ್ಯಾಚರಣೆಯನ್ನ ಮಾಡ್ಬೇಕು ಅಂತ ಹೇಳಿ ನಿನ್ನೆ ಮತ್ತೆ ರಾತ್ರಿಯಿಂದ ಸೈಬರ್ ಪೊಲೀಸರು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿರುವಂತದ್ದು. ಪ್ರಾರಂಭ ಮಾಡಿದ ಬಳಿಕ ಸಾಕಷ್ಟು ಜನರನ್ನ ವಶಕ್ಕೆ ಪಡ್ಕೊಂಡಿದ್ರು. ಅದರಲ್ಲಿ ಯಾರ್ಯಾರು ಏನೇನೋ ಪಾತ್ರವನ್ನ ವಹಿಸಿದ್ರು, ಯಾಕೆಂದ್ರೆ ಟ್ವೀಟ್ ಅನ್ನ ಮಾಡಿದಂತವ್ರು ಅಷ್ಟೇ ಅಲ್ಲ, ಅವರ ಜೊತೆಲಿದ್ದಂತವ್ರು ಜೊತೆಗೆ ಅವರ ಕುಟುಂಬಸ್ಥರೇನಿದ್ರು ಅವರು ಈಗ ಸಾಮಾನ್ಯವಾಗಿ ಅಪ್ಸ್ಕ್ಯಾಂಡ್ ಆಗಿರ್ತಾರೆ. ಅವರನ್ನ ಯಾರನ್ನ ಪತ್ತೆ ಹಚ್ಚಬೇಕು ಆ ಪತ್ತೆ ಹಚ್ಚನ ಕೆಲಸವನ್ನ ಈಗ ಸದ್ಯಕ್ಕೆ ಮಾಡ್ತಾರೆ. ಮಾಹಿತಿಗಳ ಪ್ರಕಾರ, ಸೈಬರ್ ಪೊಲೀಸರ ಮಾಹಿತಿಗಳ ಪ್ರಕಾರ 3-4 ಜನರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಅದನ್ನ ಸ್ಕ್ರೂಟಿನೈಸ್ ಅನ್ನ ಮಾಡುವಂತದ್ದು, ಅವರ ಪಾತ್ರದ ಬಗ್ಗೆ ಕೂಡ ತಿಳ್ಕೊಳ್ಳುವಂತಷ್ಟು ಕೆಲಸಗಳನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಧನ್ಯವಾದ ಮುರಳಿ, ತಮ್ಮ ಮಾಹಿತಿಗಾಗಿ.